ಅಶೋಕ್ ಸರ್, ನೀವು ಇವಾಗ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದೀರಾ. ದಯವಿಟ್ಟು ಧರ್ಮಸ್ಥಳದ ಬಗ್ಗೆ ಮಾತಾಡೋಣ. ಅದು ಶತ್ರು ದೇಶದ ಬಗ್ಗೆ ಏನೀಗ ಹೆಸರು ಫ್ಯಾಷನ್ ಆಗಿಬಿಟ್ಟಿದ್ಯಾ ಬಿಜೆಪಿ ಅವ್ರಿಗೆ? ಬಿಜೆಪಿ ಅವ್ರಿಗೆ ಫ್ಯಾಷನ್ ಶತ್ರು ದೇಶ ಹೆಸರು ತಗೊಳ್ಳೋದು, ಮಸೀದಿ ಅಂತ ಹೇಳೋದು ಇದೆಲ್ಲ ಏನ್ ಫ್ಯಾಷನ್? ಪಾಕಿಸ್ತಾನ ಪರವಾಗಿದೆಯಾ ನೀನು? ಪಾಕಿಸ್ತಾನ ಪರವಾಗಿ ಮಾಡಿಲ್ಲ, ನಾವು ಶತ್ರು ದೇಶ ಅಂತ ಇದೀವಿ. ನೀವು ಪಾಕಿಸ್ತಾನ ಹೆಸರು ತಗೊಂತಾ ಇರೋದು, ನಾವು ತಗೊಂತಾ ಇಲ್ಲ. ಅಯ್ಯೋ ನಿಮ್ಮ ಲಜ್ಗೆಟ್ ಅವ್ರು ಕಂಡ್ರಿ ನೀವೆಲ್ಲ ನಿಜವಾಗ್ಲು. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಪಾಕಿಸ್ತಾನ ಹೆಸರು ತಗೊಂಡ್ಬೇಡಿ ದಯವಿಟ್ಟು. ಪಾಕಿಸ್ತಾನದವರೇನ ಬಂದು ಪಾಕಿಸ್ತಾನ ಹೆಸರು ತಗೊಳ್ಬೇಡಿ. ವಿಧಾನಸೌಧದಲ್ಲಿ ನಿಮ್ಮ ಯಾರೋ ರಾಜ್ಯಸಭಾ MP ಅವರು ಮೆರವಣಿಗೆ ಮಾಡಿದಾಗ ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ, ಅವಾಗ ಏನ್ ಮಾಡಿದ್ರಿ ನೀವು? ಏನ್ ಮಾಡಿದ್ರಿ? ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ ಅವರು ವಿಧಾನಸೌಧದಲ್ಲಿ. ಏನ್ ಮಾಡಿದ್ರಿ ಅವಾಗ? ನಿಮ್ದೇ ಸರ್ಕಾರ ಐತಲ್ಲ, ಇದು ಆಕ್ಚುಲಿ ಚೆನ್ನಾಗಿರೋದು. ಏನ್ ಮಾಡಿದ್ರಿ? ಯಾವ ಜೈಲ್ಗೆ ಹಾಕಿದ್ರ ಅವ್ರಿಗೆ? ಗುಂಡು ಹೊಡೆದಿದ್ದೀರ ಅವ್ರನ್ನ? ಗುಂಡು ಹಾಕಿದ್ದೀರ ಅವ್ರ ಮೇಲೆ? ಈ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಗುಂಡು ಹಾಕಿದ್ರೆ ಅವ್ರ ಮೇಲೆ ಸರ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬೇಜಾರಾಗ್ತೈತಂತೆ. ಯಾಕೆ? ನಮ್ಮ ಬಂದು ಇಲ್ಲಿ ಹಿಂದೂಗಳ ಹೆಸರು ಹೇಳಿ ಅಲ್ಲಿ ಗುಂಡಾರ್ಸ್ಬಿಟ್ಟು ಹೋದ್ರಲ್ಲ ಕಾಶ್ಮೀರದಲ್ಲಿ. ನೀನು ಹಿಂದೂನಾ ಅಂತೇಳಿ ಗುಂಡಾರ್ಸೋದ್ರಲ್ಲ, ಸಂತೋಷ ಆಯ್ತಾ? ಅವ್ರಿಗೆ ಪಾಕಿಸ್ತಾನದವ್ರಿಗೆ ಸನ್ಮಾನ ಮಾಡ್ಬೇಕಾ? ನಾವು ಸನ್ಮಾನ ಮಾಡ್ಬೇಕಾ ಪಾಕಿಸ್ತಾನದವ್ರಿಗೆ? ಅಶೋಕ್ ಸರ್ ನಮಸ್ಕಾರ. ಸರಿ ಹೇಳ್ತೀನಿ, 1000 ಸರಿ ಹೇಳ್ತೀನಿ, ಪಾಕಿಸ್ತಾನ ದೇಶ ದ್ರೋಹಿ ಪಾಕಿಸ್ತಾನ. ಅದು ನಮ್ಮ ದೇಶದ ಜನರುಗಳನ್ನ ಲೂಟಿ ಮಾಡುವಂತ ಪಾಕಿಸ್ತಾನ. ಅವ್ರ ಬಗ್ಗೆ ನೀವು ಪ್ರೀತಿ ತೋರ್ಸೋದಾದ್ರೆ ನಿಮ್ಗೆಲ್ಲೋ ಒಂದು ಅವ್ರ ಕಡೆ ಬಹಳ ಸಿಂಪತಿ ಇದ್ದಂಗೆ ಕಾಣಿಸುತ್ತೆ. ನೀವೆಲ್ಲ ಹಾಳಾಗಿ ಅಕ್ಕುಟ್ಟೋಗಿ ಸರ್. ಈಗ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ ಸರ್, ಈ SIT ರಚನೆ ಮಾಡಿದ್ದಾರೆ. SIT ರಚನೆ ಮಾಡಿ ಅನೇಕ ಆರೋಪಿಗಳನ್ನವರು, ಯಾರು ಯೂಟ್ಯೂಬ್ನವ್ರು ಆಗಿರ್ಬೋದು, ಮಟ್ಟಣ್ಣನವ್ರು ಆಗಿರ್ಬೋದು, ತಿಮ್ರೋಡಿ ಆಗಿರ್ಬೋದು, ಯಾರೇ SIT ತನಿಖೆಯಿಂದ ಆಚೆ ಬರೋವಾಗ ಅವ್ರಿಗೊಂದು ಪ್ರಶ್ನೆ ಕೇಳ್ತಾರೆ ಮಾಧ್ಯಮದವರು, ನಿಮಗೆ SIT ತನಿಖೆ ಅಂತ ತೃಪ್ತಿ ಆಗಿದೆಯಾ ಅಂತ. ಸರ್ ನನಗೆ ಸಂದೇಹ ಏನು ಅಂದರೆ, ಅವರೆಲ್ಲ ಖುಷಿಯಾಗಿ ನಕ್ಕೊಂಡ್ಬರ್ತಾ ಇದ್ದಾರೆ, ತೃಪ್ತಿ ಆಗಿದೆ ಅಂತ. ಯಾರು ತೃಪ್ತಿ ಆಗಿದೆ ಸರ್? ಆರೋಪಿಗಳು ತೃಪ್ತಿ ಆಗಿದೆಯೋ ಅಥವಾ ನ್ಯಾಯಕ್ಕೆ ತೃಪ್ತಿ ಆಗಿದೆಯೋ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನಿಮ್ ತೃಪ್ತಿ ಆಗಿದೆ ಹೇಳಿ ಸರ್. ನನಗೂ ತೃಪ್ತಿ ಇಲ್ಲ ಸರ್. ಅಂದ್ರೆ ನಿಮ್ ಪ್ರಕಾರ SIT ತನಿಖೆ ಬಗ್ಗೆನೂ ನಿಮ್ಗೆ ಅನುಮಾನ ಇದೆಯಾ? ಹೌದು, ಇಷ್ಟು ದಿವಸ ಆದ್ರೂ ಇನ್ನೂ ಪೂರ್ತಿ ಆಗಿಲ್ಲ. ಹೆಚ್ಚು ಕಮ್ಮಿ 1.5 ತಿಂಗಳಾಯ್ತು, ಇನ್ನೂ SIT ತನಿಖೆ ಆಚೆ ಬಂದಿಲ್ಲ. ಆರೋಪಿಗಳು ಮಾತ್ರ ಬಹಳ ಖುಷಿಯಾಗಿ ಆಚೆ ಬಂದು ತೃಪ್ತಿದೆ ಅಂತ ಇದ್ದಾರೆ. ಯಾರಿಗೆ ತೃಪ್ತಿ? ನ್ಯಾಯಕ್ಕೆ ತೃಪ್ತಿನ, ಆರೋಪಿಗಳ ತೃಪ್ತಿನ, ಅಥವಾ ತಮಗೆ ಮುಂದೆ ಏನಾಗಿದೆ ಸರ್ಕಾರದ ತೃಪ್ತಿನ ಹೇಳಿ ಸರ್ ದಯವಿಟ್ಟು. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ? ನೋಡಿ, SIT ತನಿಖೆ ಮಾಡಿರುವಂಥದ್ದು ನಾವು ಸ್ವಾಗತ ಮಾಡಿದ್ದೀರಿ. SIT ತನಿಖೆ ಮಾಡಬೇಕಾದ್ರೆ ಒಂದು ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಅಂತ ಇರಬೇಕು, ಜ್ಞಾನ ಇರಬೇಕು. ಕಾಮನ್ ಸೆನ್ಸ್ ಅಂದರೆ ಜ್ಞಾನ ಇರಬೇಕು. ಯಾವ ತನಿಖೆಯನ್ನು ನಾವು ಕೊಡ್ಬೋದು? ಈಗ ಗೃಹ ಸಚಿವರಿಗಿರ್ಬೋದು, ಹೋಮ್ ಮಿನಿಸ್ಟ್ರಿಗೆ ಪ್ರತಿದಿನ 1000 ಬರ್ತೈತೆ. CBI ಕೊಡಿ, ED ಕೊಡಿ, SIT ಮಾಡಿ ಅಂತ ಎಲ್ಲ ಕೊಡ್ತೀರಾ? ನಾವು ಕೊಡಲ್ಲ. ಯಾಕಂದ್ರೆ ಅದು ಸತ್ಯಾಸತ್ಯತೆ. ಸರ್ಕಾರ ಅಂದರೆ 1000 ಜನ IAS IPS ಅಧಿಕಾರಿಗಳಿರ್ತಾರೆ ಅಡ್ವೈಸ್ ಮಾಡೋಕ್ಕೆ. ಇಲ್ಲಿ SITಗೆ ಕೊಟ್ರಲ್ಲ ನೀವು, ಆ ಬುರುಡೆ ಮನುಷ್ಯ ಯಾರು ಅಂತ ಚೆಕ್ ಮಾಡಿದ್ರ ನೀವು? ಅವನು ಎಲ್ಲೋನು ಅಂತ ಚೆಕ್ ಮಾಡಿದ್ರ? ಅವನ ಪೂರ್ವಾಪರ ಚೆಕ್ ಮಾಡಿದ್ರ? ಏನೂ ಇಲ್ಲ. ಯಾರೋ ಅವರ ಹಿಂಬಾಲಕರು ಹೇಳಿದ್ರು ಅಂತೇಳಿ, ಈ ಪ್ರಗತಿಪರರ ಒಂದು ಗ್ಯಾಂಗ್ ಇದೆಯಲ್ಲ, ಹೇಳಿದ್ರು ಅಂತೇಳಿ ಕೊಟ್ಬಿಟ್ರಿ ನೀವು ತನಿಖೆಗೆ. ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ? 4 ಕೋಟಿ ಖರ್ಚಾಗಿದೆ ಇದುವರೆಗೂ. 3 ರಿಂದ 4 ಕೋಟಿ ಖರ್ಚಾಗಿದೆ. ಯಾರಪ್ಪನ ದುಡ್ಡು ಇದು? ಜನರ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಇದು. ಹೆಂಗೆ ಕೊಟ್ರಿ ನೀವು? ಆಯಿತು, ನಾಳೆ ಯಾವುದೋ ನನ್ನ ಹತ್ರ ಬಂದಿದ್ರು, ಮಸೀದಿಗಳಲ್ಲಿ ಹಿಂಗೆ ಅವ್ಯವಹಾರ ಆಗ್ತಾ ಇದೆ, ಮಸೀದಿಯಲ್ಲಿ ಈ ಥರ ಕೊಲೆಗಳಾಗಿದೆ ಅಂತ 1000 ಕಂಪ್ಲೇಂಟ್ ಬಂದಿದೆ. ಯಾಕೆ ಹೋಗಿ ಅಲ್ಲಿ ಆಗದಿಲ್ಲ, ಮಸೀದಿಯಲ್ಲಿ ಆಗದಿಲ್ಲ? ಅಗಿಬೇಕಾಯ್ತಲ್ಲ. ಧರ್ಮಸ್ಥಳದಲ್ಲಿ ಅಗಿಯೋರು ನೀವು ಮಸೀದಿಯಲ್ಲಿ ಹೋಗಿ ಅಗಿಬೇಕಲ್ಲ ಕಂಪ್ಲೇಂಟು. 1000 ಬಂದಿದೆ ಕಂಪ್ಲೇಂಟು. ನಾನಿದ್ದಾಗೂ ಬಂದಿದೆ, ಇವತ್ತು ಬಂದಿದೆ. ಮಾಡಲ್ಲ ನೀವು. ಮಸೀದಿಗೊಂದು ನ್ಯಾಯ, ದೇವಸ್ಥಾನಗಳಿಗೊಂದು ನ್ಯಾಯ. ಮನೆ ಹೇಳಿದ್ರು ಅವರು, ಚಾಮುಂಡಿ ಬೆಟ್ಟನೇ ಹಿಂದೂಗಳದಲ್ಲ. ನೋ ಕಾಮೆಂಟ್ಸ್. ಇಲ್ಲ ಸರ್. ಗುಡ್, ಹೇಳಿ ಚಾಮುಂಡಿ ಬೆಟ್ಟ ಹಿಂದೂಗಳದಲ್ಲ.
ಧೈರ್ಯವಾಗಿ ಹೋಗಿ ನಿಂತ್ಕೊಂಡು ಚಾಮುಂಡಿ ಬೆಟ್ಟ ಹೇಳಿಬಿಟ್ರಿ ನೀವು. ಹೋಗಿ ಮಸೀದಿ ಮುಂದೆ ನಿಂತ್ಕೊಂಡು ಇದು ಮಸೀದಿ ಅಲ್ಲ ಅಂತ ಹೇಳಿ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಹೇಳ್ತೀರಾ? ದಮ್ಮಿದೆ ನಿಮ್ಗೆ? ಹೇಳಿ, ಕಮಾನ್. ಯಾಕೆ ಈ ತಾರತಮ್ಯ? ಇದನ್ನೇ ನಾವು ಹೇಳ್ತಾ ಇರೋದು ತುಷ್ಟೀಕರಣ ರಾಜಕಾರಣ, ವೋಟ್ ಪಾಲಿಟಿಕ್ಸ್ ಅಂತ ಹೇಳ್ತಾ ಇರೋದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.